ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವೊಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲದಶೆಯೊಳಗೊಂದು ಮಾಪನದ ಬಗೆ ಎರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಮತ್ತೆ ವ್ಯಕ್ತ ಅವ್ಯಕ್ತ ಇತ್ಯಾದಿಗಳನ್ನು ನಾವು ಚರ್ಚೆಯಲ್ಲಿ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ವಕ್ರ ರುಜುವನ್ನು ನೋಡಿದ್ವಿ, ಅಸಮ ಸಮಗಳನ್ನು ನೋಡಿದ್ವಿ, ಚಲ ಅಚಲಗಳನ್ನು ನೋಡಿದ್ವಿ. ಅದರ ಹಿಂದೆ ಇರುವಂತಹ ವಸ್ತು ಒಂದೇ, ಅದನ್ನು ನೋಡೋದಕ್ಕೆ ನಮಗೆ ಪವಿತ್ರವಾದಂಥ ಪರಿಶುದ್ಧ ಕಣ್ಣುಗಳು ಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಆಗ ಅವಗುಂಠಿತ ಬ್ರಹ್ಮ ನಮಗೆ ಕಾಣಿಸ್ತಾನೆ. ಅದರ ಉದಾಹರಣೆಯಾಗಿ ಇನ್ನು ಮುಂದುವರಿಸ್ತಾ ನಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಡಿವಿಜಿಯವ್ರು ಕೊಟ್ಟಿರೋದನ್ನು ನೋಡ್ತೀವಿ. ಈಗ ನಮ್ಮಲ್ಲಿ ಹಾಲು, ನಾವೆಲ್ಲ ಹಾಲು ನೋಡಿದ್ದೀವಿ, ಹಾಲು ಕಾಯಿಸ್ತೀವಿ. ಹಾಲು ಕಾಯಿಸಿದಾಗ ಕೆನೆ ಬರುತ್ತೆ, ಹಾಲು ನಮಗೆ ಕಾಣಿಸ್ತಾ ಇದೆ. ಆದರೆ ಬೆಣ್ಣೆ ಅನ್ನೋಂಥ ಒಂದು ವಸ್ತು ಬರುತ್ತಲ್ಲ, ಅದು ಕೂಡ ಹಾಲಿನಿಂದಲೇ ಬರೋವಂಥದ್ದು. ಆದರೆ ಹಾಲಿನಲ್ಲಿ ನಾನು ನೇರವಾಗಿ ನೋಡಿದಾಗ ನನಗೆ ಬೆಣ್ಣೆ ಅನ್ನೋದು ಕಾಣಿಸುತ್ತಾ ಅಂತಂದರೆ ಕಾಣಿಸೋದಿಲ್ಲ. ಅದು ಆ ಹಾಲಿನ ಸತ್ವದಲ್ಲಿ ಅಡಕವಾಗಿರುವಂತಹ ಒಂದು ವಿಶೇಷ ವಸ್ತುವಿನಿಂದ ಬೆಣ್ಣೆ ಮಾರ್ಪಾಟಾಗಿ ಬರುವಂಥ ಒಂದು ವಸ್ತು. ಅದರ ಮೂಲ ವಸ್ತು ಯಾವುದು? ಹಾಲನ್ನು ನಾನು ಕೆನೆಯಾಗಿ ಮಾಡ್ತೀನಿ, ಕೆನೆಯನ್ನು ಓಡಿಸಿ ಮೊಸರು ಮಾಡ್ತೀನಿ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನಾನು ಕಡಿದಾಗ ಇದುವರೆಗೂ ಅಲ್ಲಿ ಇಲ್ಲದೇ ಇದ್ದಂತಹ ಒಂದು ವಸ್ತು ಗೋಚರವಾಗುತ್ತೆ. ಆ ಮಜ್ಜಿಗೆಯ ನೀರಿನ ಮೇಲ್ಗಡೆ ಬೆಣ್ಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಬೆಣ್ಣೆ ಗಟ್ಟಿಯಾದಾಗ ಅದನ್ನು ನಾವು ಹೊರಗಡೆ ತಗೊಂಡು ಬೆಣ್ಣೆ ಸಿಕ್ತಪ್ಪ ಅಂತ ಬೆಣ್ಣೆಯನ್ನು ಪಕ್ಕಕ್ಕೆ ಇಡ್ತೀವಿ. ಬೇರೆ ಹಾಲು ಬೇರೆ, ಬೆಣ್ಣೆ ಬೇರೆ ಅಂತ ಅಂದ್ಕೊಳ್ತೀವಿ. ಆದರೆ ಬೆಣ್ಣೆ ಎಲ್ಲಿಂದ ಬಂತು? ಹಾಲಿನಿಂದಲೇ ಬಂತು. ಹಾಲಿನ ಮೂಲವೇ ಅದರಲ್ಲೂ ಕೂಡ ಇರೋವಂಥದ್ದು, ಒಂದು ರೀತಿಯ ಮಾರ್ಪಾಡಾದಂಥ ರೂಪ. ಅದೇ ರೀತಿಯಲ್ಲಿ ನಾವು ಸಮುದ್ರದಲ್ಲಿ ಈ ನೀರ್ಗಲ್ಲುಗಳು ಅಂತ ಕೇಳಿದ್ದೀವಿ, ಅಂದರೆ ಐಸ್ಬರ್ಗ್ಸ್. ಟೈಟಾನಿಕ್ ಸಿನಿಮಾ ಕಥೆ ಕೇಳಿದೀವ, ಟೈಟಾನಿಕ್ ಅಂತ. ಅಂದರೆ ಅದೊಂದು ಪ್ರಸಿದ್ಧವಾದಂಥ ಸಿನಿಮಾ, ಬಹುಶಃ ಎಲ್ಲ ನೋಡಿರ್ತಾರೆ, ಕೇಳಿರ್ತಾರೆ. ಟೈಟಾನಿಕ್ ಅನ್ನೋದು ಆ ಹಡಗಿನ ಹೆಸರು. 1900ರ ಆದಿಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ನಿರ್ಮಿತವಾದಂತಹ ಒಂದು ಅತಿ ದೊಡ್ಡ ಹಡಗು ಅಂತ. ಆಗಿನ ಕಾಲಕ್ಕೆ ಅತ್ಯಂತ ಬಹಳ ವಿಶೇಷತೆಗಳನ್ನು ಹೊಂದಿದ್ದಂಥ ಲಕ್ಸುರಿ ಶಿಪ್, ಬಿಗ್ಗೆಸ್ಟ್ ಶಿಪ್ ಆ್ಯಂಡ್ ದ ಬೆಸ್ಟ್ ಎವರ್ ಶಿಪ್ ಅಂತ. ಅದಕ್ಕೆ ಹೇಳ್ತಾ ಇದ್ದಿದ್ದೇನೆಂದರೆ, ಮುಳುಗೋದಕ್ಕೆ ಸಾಧ್ಯ ಇಲ್ಲ, ಇದು ದ ಶಿಪ್ ದಟ್ ಕೆನಾಟ್ ಸಿಂಕ್ ಅಂತಲೇ ಹೇಳ್ತಾ ಇದ್ರು. ಅಂತಹ ಒಂದು ಅದ್ಭುತವಾದಂಥ ಹಡಗನ್ನು ನಾವು ತಯಾರು ಮಾಡಿದ್ದೀವಿ ಅಂತೆಲ್ಲ ಹೇಳ್ಕೊಂಡ್ರು. ಅದು ಹೊರಡಿತು, ಅದರ ಕತೆ ನಮಗೆ ಗೊತ್ತು. ಅಲ್ಲಿ ಎದುರುಗಡೆ ಒಂದು ಐಸ್ಬರ್ಗ್, ಒಂದು ನೀರ್ಗಲ್ಲು ಬಂತು. ಆ ನೀರ್ಗಲ್ಲಿಗೆ ಇದು ಡಿಕ್ಕಿ ಹೊಡೆದು ಟೈಟಾನಿಕ್ ಮುಳುಗೋಯ್ತು. ಆ ನೀರ್ಗಲ್ಲು ಅನ್ನೋಂಥದ್ರದ ಒಂದು ವಿಶೇಷತೆ ಇದೆ. ಅದು ಕಡಲಿನಲ್ಲಿ ತೇಲುವಾಗ ಆ ಇಡೀ ನೀರ್ಗಲ್ಲಿನ 7ನೇ ಒಂದು ಭಾಗ, 8ನೇ ಒಂದು ಭಾಗ, 1/8 ಮಾತ್ರ ಮೇಲ್ಗಡೆಗೆ ಕಾಣಿಸ್ತಾ ಇರ್ತದಂತೆ. ಇನ್ನು 7 ಭಾಗಗಳು ಸಮುದ್ರದ ಒಳಗಡೆ ತೇಲ್ತಾ ಇರುತ್ತೆ. ಸೊ ನಮಗೆ ಗೋಚರವಾಗುವಂಥದ್ದು ನೀರ್ಗಲ್ಲಿನ ಬರೀ ತುದಿ ಮಾತ್ರ. ಅದರ ಅನೇಕ ಪಟ್ಟು ವಿಸ್ತೀರ್ಣ ಕಡಲಿನ ಕೆಳಗಡೆ ಸಬ್ಮರ್ಜ್ ಆಗೋಗಿರುತ್ತೆ, ನಮಗೆ ಕಾಣಿಸೋದೇ ಇಲ್ಲ. ಅದು ಟೈಟಾನಿಕ್ ಮುಳುಗಿದ್ದು ಯಾಕೆ ಅಂತಂದರೆ ಆ ರೀತಿಯ ಐಸ್ಬರ್ಗಿನ
ಒಂದು ಗಾತ್ರವನ್ನು ಅವರು ಸರಿಯಾಗಿ ಗಣನೆ ಮಾಡೋದಕ್ಕಾಗಲಿಲ್ಲ. ಏನೋ ಚಿಕ್ಕದು, ಏನೋ ಒಂದು ಚಿಕ್ಕ ಐಸ್ಬರ್ಗು, ಒಂದು ಮಂಜಿನ ಗಡ್ಡೆ ಅಲ್ಲಿ ತೇಲ್ತಾ ಇದೆ ಅಂತ ಅಂದ್ಕೊಂಡು ಅವ್ರು ಮುಂದಕ್ಕೆ ಹೋದರು. ಅಲ್ಲಿ ನೋಡಿದ್ರೆ ಅದು ಬಹಳ ದೊಡ್ಡದಾದಂಥ ಐಸ್ಬರ್ಗ್ ಆಗಿತ್ತು, ಅದು ಮುಳುಗ್ತು ಅಂತ. ಈಗ ಮೂಲ ವಸ್ತುಗೆ ವಾಪಸ್ ಬರೋದಾದರೆ ನೀರ್ಗಲ್ಲು ಅನ್ನೋಂಥದ್ದು ಅದೇನು, ಕಡಲಿನಲ್ಲಿ ತೇಳ್ತಾ ಇದೆ. ನೀರ್ಗಲ್ಲು ಅಂದ್ರೇನು? ನೀರ್ಗಲ್ಲು ಕೂಡ ನೀರೇ ಘನರೂಪವಾದಾಗ ಅದು ಮಂಜುಗಡ್ಡೆಯಾಗತ್ತೆ. ಆ ಮಂಜುಗಡ್ಡೆಗಳು ಸೇರ್ತಾ ಒಂದು ದೊಡ್ಡ ಗಾತ್ರವಾದಂಥ ಮಂಜುಗಡ್ಡೆಯಾದಾಗ ಅದು ನೀರ್ಗಲ್ಲಾಗತ್ತೆ, ಐಸ್ಬರ್ಗ್ ಆಯಿತು. ಸೊ H2O ಅನ್ನೋದು ನಮಗೆಲ್ಲ ಗೊತ್ತು, ನೀರಿನ ಕೆಮಿಕಲ್ ಫಾರ್ಮ್ ಅಲ್ವಾ. 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಒಂದು ಆಕ್ಸಿಜನ್ ಆಟಮ್ ಇರುತ್ತೆ, ಇವೆರಡು ಸೇರಿದಾಗ H2O ಆಯಿತು. ಸೊ ನಮಗೆಲ್ಲ ಕಾಣುವಂಥ, ಕಣ್ಣಿಗೆ ನಾವು ಉಪಯೋಗಿಸೋವಂಥ, ಕಣ್ಣಿಗೆ ಕಾಣುವಂಥ H2O ನೀರು ಅಂದರೆ ನಾವೇನು ಅನ್ಕೋತೀವಿ? ಈಗ ಲೋಟದಲ್ಲಿರೋಂಥ ನೀರು, ನಾನು ಕುಡಿತೀನಿ ಅದನ್ನು, ನದಿಲಿ ಹರಿತಾ ಇರೋವಂಥ ನೀರು, ಅದು ಭೂಮಿಗೆ ನಾನು ಬಿಟ್ಟು ಬೆಳೆ ಬೆಳಿತೀನಿ, ಸೊ ಹೀಗೆ ಅಲ್ವಾ. ಆದರೆ ಒಂದು ಪಾತ್ರೆಯಲ್ಲಿ ಆ H2O ಇಟ್ಟು ನಾನು ಕಾಯಿಸ್ತೀನಿ ಅನ್ಕೊಳ್ಳೋಣ, ಅವಾಗೇನಾಗುತ್ತೆ? ಅದು ಆವಿಯಾಗಿ ಮೇಲೆ ಹೋಗುತ್ತೆ, ಸ್ಟೀಮ್. ಆ ಸ್ಟೀಮಲ್ಲಿ ಏನಿದೆ? ಅದರಲ್ಲೂ H2Oನೇ. ಅದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಅನ್ಕೊಳ್ಳೋಣ, ಆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಘನೀಕೃತವಾಗುತ್ತೆ, ಅದು ಸಾಲಿಡ್ ಆಗುತ್ತೆ. ಸಾಲಿಡ್ ಆದಂಥ ಐಸ್ ಕ್ಯೂಬ್ಸಲ್ಲಿರೋವಂಥದ್ದೇನು? ಅದು ಕೂಡ H2Oನೇ. ಸೊ ಯಾವುದು ನನಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆಯೋ ಅದು ಮೂಲ ದಶೆಯಲ್ಲಿ ಒಂದೇ, ಮೂಲ ದಶೆಯೊಳಗೆ ಒಂದು, ಮಾಪನದ ಬಗೆ ಎರಡು. ನಾನು ಒಂದನ್ನು ನೀರು ಅಂತ ನಾನು ನೋಡ್ತಾ ಇದ್ದೀನಿ, ಅದನ್ನು ಹಿಂಗೆ ಸೂರಿದ್ರೆ ಕೆಳಗೆ ಬೀಳುತ್ತೆ, ಅದು ಮೇಲಿಂದ ಕೆಳಗಡೆಗೆ ಹರ್ಕೊಂಬರುತ್ತೆ. ಆದರೆ ನಾನು ಈ ಘನೀಕೃತವಾದಂಥ ಐಸ್ ಕ್ಯೂಬನ್ನು ಹಿಂಗೆ ಹಾಕಿದ್ರೆ ಅದು ನೀರಿನ ರೀತಿಯಲ್ಲಿ ಬೀಳಲ್ಲ, ಡುಬುಕ್ಕಂತ ಒಂದೇ ಸರ್ತಿ ಬಿದ್ದೋಗುತ್ತೆ. ಮತ್ತು ಇಳಿಜಾರಿನಲ್ಲಿ ಇಟ್ಟಾಗಲೂ ಕೂಡ ಅದು ನೀರಿನಂತೆ ಹರ್ಕೊಂಡು ಬರಲ್ಲ, ಅದರ ಸ್ಥಾನದಲ್ಲಿ ಅದು ಸ್ಥಿರವಾಗಿರುತ್ತೆ. ಸೊ ನಾವು ಮಾಪನ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರಾಪರ್ಟೀಸ್, ಅದನ್ನು ನಾವು ವರ್ಣನೆ ಮಾಡುವಾಗ ನೀರು ಹರಿಯುತ್ತೆ ಅಂತೀವಿ, ಐಸ್ ಕ್ಯೂಬ್ ಹರಿಯುತ್ತೆ ಅಂತ ಅನ್ನಲ್ಲ. ಆವಿ ಮೇಲೆ ಹೋಗುತ್ತೆ ಅಂತೀವಿ, ಆದರೆ ನೀರು ಕೆಳಗೆ ಬರುತ್ತೆ ಅಂತೀವಿ. ಸೊ ನಾವು ಮಾಪನ, ನಾವು ಅದನ್ನು ಅಳೆದು ವರ್ಣಿಸುವಂತಹ ವಿಧಾನ ಬೇರೆ. ಮೂಲ ವಸ್ತು ಯಾವುದು? ಮೂಲ ವಸ್ತು ಒಂದೇ. ಸೊ ಹಾಗೆ ಅಮೇಯವಾದಂತಹ ಸತ್ವ, ಅದು ಬ್ರಹ್ಮಸತ್ವ. ಯಾವುದನ್ನು ನಾವು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದರ ಗಾತ್ರವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲವೋ, ಯಾವುದು ಮಾತಿಗೆ, ನಮ್ಮ ಬುದ್ಧಿಶಕ್ತಿಗೆ ನಿಲುಕಲ್ವೋ, ಆ ಒಂದು ಅಮೇಯವಾದಂತಹ ಸತ್ವದಲ್ಲಿ ತೇಲ್ತಾ ಇರುವಂಥ ಒಂದು ನೀರ್ಗಲ್ಲು ಅಂತಂದರೆ ಮೇಯ, ಅಂದರೆ ನಾವು ಮೆಷರ್ ಮಾಡಬಹುದಾದಂಥ ಜಗತ್ತು. ಸೊ ಅವೆರಡು ಬೇರೆ ಬೇರೆ ಅಲ್ಲ, ಮೂಲ ವಸ್ತು ಒಂದೇ. ಕಡಲಿನಲ್ಲಿ ಹೇಗೆ ನೀರಿದ್ದು ಆ ನೀರೇ ಘನೀಕೃತವಾಗಿ ಹೇಗೆ ನೀರ್ಗಲ್ಲಿನ ರೀತಿಯಲ್ಲಿ, ಮಂಜುಗಡ್ಡೆ ರೀತಿಯಲ್ಲಿ ತೇಲ್ತಾ ಇದೆಯೋ, ಹೇಗೆ ಹಾಲಿನಲ್ಲಿದ್ದಂತಹ ವಸ್ತುವೇ ಬೆಣ್ಣೆಯಾಗಿ ಅದರ ಮೇಲೆ ತೇಲುತ್ತೋ, ಹಾಗೆ ಅಮೇಯವಾದಂತಹ ಬ್ರಹ್ಮವಸ್ತುವಿನಲ್ಲಿ ಮೇಯ ಅಂತ ಅನ್ನಿಸ್ಕೊಳ್ಳೋಂಥ, ನಮ್ಮ ಕಣ್ಣಿಗೆ ಕಾಣುವಂಥ, ಕೈಗೆ ಸಿಗೋವಂಥ, ಬುದ್ಧಿಗೆ ಎಟ್ಕೋವಂಥ ಜಗತ್ತು ತೇಲ್ತಾ ಇದೆ. ಸೊ ನಮಗೆ ಕಾಣೋದಿಷ್ಟೇ, ಕಾಣದೇ ಇರೋವಂಥದ್ದು ಇನ್ನೂ ಏನೇನೋ ಇದೆ. ಸೊ ಹಾಗೆ ಮಾಪನದ ಬಗೆ ಎರಡು, ಆದರೆ ಮೂಲ ವಸ್ತು ಒಂದೇ. ಮಾಪನ ಅಂತಂದಾಗ ನಾವು ಎಣಿಸೋದಕ್ಕೋ ಅಳೆಯೋದಕ್ಕೋ ಸಾಧ್ಯವಾಗುವಂಥದ್ದು ಅಂತ ಅನ್ಕೋಬೋದು. ಅದಕ್ಕೆ ಗಾಳಿ ಉಸಿರುಗಳಂತೆ ಅಂತ ಹೇಳ್ತಾರೆ ಡಿ.ವಿ. ಜಿಯವರು. ಈಗ ನಮ್ಮ ಸುತ್ತಮುತ್ತೂರು ಗಾಳಿ ಇದೆ, ನಾವು ಅದನ್ನು ಒಳಗೆ ತೊಗೊಂಡಾಗ ಅದು ಉಸಿರಾಯಿತು. ನಾವು ಉಸಿರನ್ನು ಕಂಟ್ರೋಲ್ ಮಾಡ್ಬೋದು. ಈಗ ದೊಡ್ಡ ಉಸಿರು ತಗೋ ಅಂತೀವಿ ನಾವು, ಆ ಡಾಕ್ಟ್ರುಗಳು ಚೆಸ್ಟ್ ಎಕ್ಸಾಮಿನ್ ಮಾಡುವಾಗ ದೊಡ್ಡ ಉಸಿರು ತಗೊಳ್ಳಿ ಅಂತ ಸ್ಟೆಥೋಸ್ಕೋಪ್ ಇಡ್ತೀವಿ. ಆವಾಗ ಆ ಉಸಿರು ಒಳಗಡೆ ಹೋಗಿದ್ದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಉಸಿರು ಹಿಡ್ಕೋ ಅಂತೀವಿ, ಉಸಿರನ್ನು ನಾವು ಹಿಡ್ಕೋತೀವಿ. ಈಗ ಉಸಿರು ಬಿಡು ಅಂದರೆ ಬಿಡ್ತೀವಿ. ಹಾಗೆ ಗಾಳಿನ ಹಿಡ್ಕೋ ಅಂತಂದರೆ, ಈಗ ಗಾಳಿನ ಬಿಡು ಅಂತಂದರೆ ಅರ್ಥಹೀನ ಅಂತ ಅನಿಸುತ್ತೆ. ಆದರೆ ಮೂಲ ವಸ್ತು ಒಂದೇ. ಅದು ನನ್ನ ಒಳಗಡೆಗೆ ಬರುವಾಗ ನಾನು ಅದನ್ನು ಕಂಟ್ರೋಲ್ ಮಾಡಬಲ್ಲೆ, ಹೊರಗಡೆ ಇದ್ದಾಗ ಅದು ಯಾವುದಕ್ಕೂ ಸಿಕ್ಕದೇ ಇರೋವಂಥ ವಸ್ತು. ಹಾಗೆ ಆ ಬ್ರಹ್ಮ ವಸ್ತು ಒಂದೇ. ಅದನ್ನು ನಾನು ನನ್ನ ಇತಿಮಿತಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಾ ಹಾಲಿಂದ ಬೆಣ್ಣೆ ತೆಗಿತೀನಿ, ನೀರನ್ನು ಘನೀಕೃತ ಮಾಡ್ತೀನಿ. ಮಾಡೋಂಥ ಒಂದು ಪ್ರಕ್ರಿಯೆಯಲ್ಲಿ ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರೆತು ಬಿಡ್ತಾ ಇದ್ದೀನಲ್ವಾ, ಅದು ನನ್ನ ತಪ್ಪು. ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರಿಬಾರ್ದು.
ವೈವಿಧ್ಯತೆಯಲ್ಲಿ ಮೂಲ ವಸ್ತುವನ್ನು ಕಾಣೋಂಥ ಪ್ರಯತ್ನದಲ್ಲಿ ನಾನು ಇರಬೇಕು. ಆ ಪ್ರಕ್ರಿಯೆಯಲ್ಲಿ ನಾನು ಮಾಡೋಂಥ ಪ್ರತಿಯೊಂದು ಕ್ರಿಯೆಯೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.